ನಾವು ಈ ದೇಶದಲ್ಲಿನ ಜನ, ಇದೇ ಮಣ್ಣಿನ ಮಕ್ಕಳು, ನಮ್ಮನ್ನು ನಿಮ್ಮ ಸಹೋದರರು ಅಂತ ತಿಳ್ಕೊಳ್ಳಿ. ಬಜೆಟ್ ಬಗ್ಗೆ ಬಿಜೆಪಿ ಟೀಕೆಗಳಿಗೆ ರಿಜ್ವಾನ್ ಅರ್ಷದ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೊಕ್ಕಸಕ್ಕೆ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ, ಅಧಿಕಾರ ಇಲ್ವಾ, ಇಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರು ಅಲ್ಲ ಅಂತೇಳಿ ಘೋಷಣೆ ಮಾಡಿಬಿಡಿ. ಮುಸ್ಲಿಮ್ರು ಹಲಾಲ್ ಬಜೆಟ್, ಮುಸ್ಲಿಂ ಲೀಗ್ ಬಜೆಟ್ ಅಂದ್ರು. ಬಜೆಟ್ ಮೇಲಿನ ಚರ್ಚೆ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲಿಂದಲೂ ಬಂದವರ ಅಲ್ಲ ಅಂತ ಇದೇ ವೇಳೆ ಅವರು ಹೇಳಿದ್ದಾರೆ. ಆಯ್ತು, ಎಲ್ಲ 4500 ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು 15% ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ, ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ. 15% ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ನಮ್ಗೆ. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಮ್ದೇನು ಕೊಟ್ಟಿರೋದಕ್ಕೆ ವಿರೋಧ ಇಲ್ಲ. ಹೋದ್ ಬಜೆಟ್ ಅಲ್ಲಿ ಮುಸಲ್ಮಾನರದ್ದು ಕೊಟ್ಟರು. ನಾನು ನನ್ನ ಕ್ಷೇತ್ರದಲ್ಲಿ 1 ಕೋಟಿ ರೂಪಾಯಿನ ಜೈನವ್ರು ಕೊಟ್ಟೆ, ರಸ್ತೆಗಳಿಗೆ ಮತ್ತೆ ಶೌಚಾಲಯಕ್ಕೆಲ್ಲ. ಅಲ್ಲಿರುವಂತ ಆಫೀಸರ್ ಏನ್ ಹೇಳ್ದ, ಬಂದು ಯಾವುದೇ ಕಾರಣಕ್ಕೆ ಇದು ಕೊಡಕ್ ಬರಲ್ಲ, ನೀವು ಮುಸಲ್ಮಾನರಿಗೆ ಕೊಡ್ಬೇಕು 3 ಕೋಟಿನ ಅಂತ ಹೇಳಿದ್ರು. ನಮಗೆ ನಿಮ್ಗೆ ಕೊಡೋದಕ್ಕೆ ವಿರೋಧ ಇಲ್ಲ. ಸೈಮಲ್ಟೇನಿಯಸ್ ಆಗಿ ಜೈನ ಮತ್ತೆ ಬುದ್ಧ ಮತ್ತೆ ಬೇರೆ ಬೇರೆ ಏನು ಅಲ್ಪಸಂಖ್ಯಾತರಿದ್ದಾರೆ ಅವರು ಕೊಡ್ಲಿ. ಆಮೇಲೆ ಬರೀ ಮುಸಲ್ಮಾನರು ಬೀದಿಗಳಿಗೆ 3 ರಿಂದ 5 ಕೋಟಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ರು. ನಮಗೆ ಒಂದು ಗ್ರಾಮೀಣಾಭಿವೃದ್ಧಿಗೆ 5 ಪೈಸೆನೂ ಹಣ ಕೊಡ್ಲಿಲ್ಲ. ಅದು ನಮಗೆ ಬೇಜಾರು. ತಾರತಮ್ಯ ಇರಬಾರ್ದು, ತುಷ್ಟೀಕರಣ ಇರಬಾರ್ದು. ರಾಜಕಾರಣದಲ್ಲಿ ಎಲ್ಲ ಸಮಾಜದವರು ನೀವೇ ಹೇಳಿದ್ರಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗ್ಬೇಕು ಅಂತ. ಅದನ್ನ ನಾವು ಮುಖ್ಯಮಂತ್ರಿಗಳಿಗೆ ಹೇಳೋದು, ಎಲ್ರಿಗೂ ಈಕ್ವಲ್ ಆಗಿ ಕೊಡಿ ನೀವು. ಓಕೆ ಅಧ್ಯಕ್ಷರೇ, ನಾನು ಲಾರ್ಜರ್ ಇಶ್ಯೂ ಮೇಲೆ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಲ್ಲ ವೀರಶೈವರು ಮಾತಾಡಿ ಸುರೇಶ್ ಗೌಡ್ರೆ, ₹1 ಕೊಡ್ಲಿಲ್ಲ. ಅದಕ್ಕೆ ನಮಗೆ ಬೇಸರ. ರಾಜಕಾರಣದಲ್ಲಿ ಕೊಡೋದಕ್ಕೆ ಮಾತಾಡ್ಲಿ ಬಿಡಿ. ಒಂದ್ ನಿಮಿಷ ಮಾತಾಡುವಾಗ ನೀವು ಮಾಡಿ, ನೀವು ಕೌಂಟರ್ ಮಾಡಿ, ನನ್ಗೇನಿಲ್ಲ. ಮಾತಾಡಿ ಮುಗಿಸ್ಲಿ. ನನ್ನ ಪಾಯಿಂಟ್ ಏನಂದ್ರೆ ಅಧ್ಯಕ್ಷರೇ, ನನ್ನ ಪಾಯಿಂಟ್ ಏನಂದ್ರೆ ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅಲ್ಲ, ದಯವಿಟ್ಟು ಮಾತಾಡಕ್ಕೆ ಅವಕಾಶ. ಅವರು ಸ್ಲೋಗನ್ ಕೊಟ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ, ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ಮುಸಲ್ಮಾನರು ಸಹೋದರ ಅಲ್ವಾ? ಕೊಟ್ಟಿರ್ತಕ್ಕಂಥ ಸ್ಕೀಮ್ ಎಲ್ಲರಿಗೂ ಕೊಟ್ಟಿದ್ದಾರೆ. ನೀವಾಗಿ ಮಾತಾಡಿದ್ರೆ ಈಗ ಮುಗಿಸ್ಲಿ ಅಲ್ಲಿ. ಸೊ ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ, ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯಿತು. ಏನಪ್ಪ ಪ್ರಧಾನ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನ ಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದಾ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನ್ ತಕರಾರಿಲ್ಲ. ಕುರಾನ್ ಜೊತೆಗೆ ಪ್ರಧಾನ ಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಪ್ರಧಾನ ಮಂತ್ರಿಗಳು ಮುಂದುವರಿಸಿ ರಿಜ್ವಾನ್. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು.
ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಆಯ್ತು, ಒಂದು ಮತ್ತೆ ನೋಡುವ. ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷೆ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲು. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ, ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ, ತಳಹಂತದಲ್ಲಿ ಹಿಂದೂ ತಾವು ರಿಪ್ಲೈ ಮಾಡಿ ಅಂತ ದಯವಿಟ್ಟು ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ತಳಹಂತದಲ್ಲಿ ನೀವು ಸನ್ಮಾನ್ಯ ಮಾತಾಡಿದ್ರಲ್ಲ, ಇದೇ ಪ್ರಶ್ನೆ. ಆ ಕಡೆ ನೀವೊಮ್ಮೆ ಮಾತಾಡೋದು, ಅವರೊಮ್ಮೆ ಮಾತಾಡ್ದ, ನೀವು ಮಾತಾಡಿದ್ರಿ. ಆಯ್ತು, ಮತ್ತೆ ಚರ್ಚೆ ಮಾಡಿ ಕೂತ್ಕೊಂಡು. ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ. ಅದು ನಾಳೆ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ, ಶುಕ್ರವಾರ ಮಧ್ಯಾಹ್ನ ನಂತರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.